ಎಲ್ಲರಿಗೂ. ನನ್ನ ಹೆಸರು ರಿತಿಕಾ ಕೆ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಕನ್ನಡ ವ್ಯಾಕರಣ ಬಗ್ಗೆ ಜೆಮಿನಿ ಜೊತೆ ಮಾತನಾಡುತ್ತೇನೆ. ನಮಸ್ಕಾರ ಜೆಮಿನಿ, ನನ್ನ ಹೆಸರು ರಿತಿಕಾ ಕೆ. ನನ್ನ ಹತ್ರ ಕೆಲವು ಪ್ರಶ್ನೆಗಳಿವೆ. ನಮಸ್ಕಾರ ರಿತಿಕಾ, ಖಂಡಿತ ನಿಮ್ಮ ಪ್ರಶ್ನೆಗಳನ್ನು ಕೇಳಿ ನಾನು ಉತ್ತರಿಸಲು ಇಲ್ಲಿದ್ದೇನೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಮತ್ತು ಅದನ್ನು ಎಷ್ಟು ವಿಧಗಳಾಗಿ ವಿಂಗಡಿಸಿದ್ದಾರೆ? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಅವುಗಳನ್ನು 3 ವಿಧಗಳಾಗಿ ವಿಂಗಡಿಸಲಾಗಿದೆ: ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಕಗಳು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೇಳಿ. ವ್ಯಂಜನಗಳನ್ನು ಎಷ್ಟು ವಿಧಗಳಾಗಿ ವಿಂಗಡಿಸಿದ್ದಾರೆ? ವ್ಯಂಜನಗಳನ್ನು 2 ವಿಧಗಳಾಗಿ ವಿಂಗಡಿಸಲಾಗಿದೆ: ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳನ್ನು ಮತ್ತೆ 5 ವಿಧಗಳಾಗಿ ವಿಂಗಡಿಸಲಾಗಿದೆ. ನಿಮಗೆ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕೇ? ಹೌದು. ಖಂಡಿತ. ವರ್ಗೀಯ ವ್ಯಂಜನಗಳನ್ನು ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ ಮತ್ತು ಪ ವರ್ಗ ಎಂದು 5 ವಿಧಗಳಾಗಿ ವಿಂಗಡಿಸಲಾಗಿದೆ. ಪ್ರತಿ ವರ್ಗದಲ್ಲಿಯೂ 5 ಅಕ್ಷರಗಳಿವೆ. ನಿಮಗೆ ಇವುಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೇಳಿ. ಇಲ್ಲ. ದ್ವಿರುಕ್ತಿ ಎಂದರೆ ಏನು ಮತ್ತು ಅದಕ್ಕೆ ಉದಾಹರಣೆ? ಒಂದೇ ಪದವನ್ನು 2 ಬಾರಿ ಬಳಸುವುದನ್ನು ದ್ವಿರುಕ್ತಿ ಎನ್ನುತ್ತಾರೆ. ಉದಾಹರಣೆಗೆ ಮತ್ತೆ ಮತ್ತೆ, ದೊಡ್ಡ ದೊಡ್ಡ, ಸಿಹಿ ಸಿಹಿ ಇತ್ಯಾದಿ. ಸಂಯುಕ್ತಾಕ್ಷರ ಎಂದರೇನು ಮತ್ತು ಅದಕ್ಕೆ ಉದಾಹರಣೆ? ಎರಡು ವ್ಯಂಜನಗಳು ಒಂದೇ ಸ್ವರದೊಂದಿಗೆ ಸೇರಿ ಒಂದು ಅಕ್ಷರದಂತೆ ಆದಾಗ ಅದನ್ನು ಸಂಯುಕ್ತಾಕ್ಷರ ಎನ್ನುತ್ತೇವೆ. ಉದಾಹರಣೆಗೆ ಅಕ್ಕ, ಹೊತ್ತು, ಮಣ್ಣು ಇತ್ಯಾದಿ. ಧನ್ಯವಾದ ಜೆಮಿನಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲು ನನಗೆ ತುಂಬಾ ಸಂತೋಷವಾಗಿದೆ. ನಿಮಗೆ ಬೇರೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು.